ನನ್ನ ಲೈಫಲ್ಲಿ ನಾನು ನೋಡ್ದೇ ಇರೋಂತಹ ದ್ರೋಹ ಇಲ್ಲ. ನನ್ನ ಬಗ್ಗೆ ಗೊತ್ತಿದೆ ತಾನೇ ನಿಮ್ಗೆ? ಅಮ್ಮವ್ರೆ, ಇಬ್ರು ಕೋಪದಲ್ಲಿದ್ದೀರಾ. ಸ್ವಲ್ಪ ಹೊತ್ತು ಆದ್ಮೇಲೆ ಮಾತಾಡ್ಬೋದಲ್ವಾ? ಕಮಲಮ್ಮಜ್ಜಿ, ನೀವು ಸುಮ್ಮನೆ ಇರಿ ಕಮಲಮ್ಮಜ್ಜಿ. ಅಮ್ಮ, ನೀವು ಮಾತಾಡಿ ಅಮ್ಮ. ನೀವು ಮಾತಾಡ್ಲಿಲ್ಲ ಅಂದ್ರೆ ಇದೆಲ್ಲ ಸರಿ ಹೋಗಲ್ಲ ಅಮ್ಮ. ಏಯ್, ಏನ್ ಮಾತಾಡೋದು? ನಂಗೇನ್ ಭಯನಾ? ನೀವು ನನ್ನ ನೋಡಿ ಭಯ ಪಡಿ ಅಂತ ನಾನು ಹೇಳ್ತಿಲ್ಲ ಅಶೋಕ್, ನಿಜ ಹೇಳಿ ಅಂತ ಹೇಳ್ತಿರೋದು. ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ ಅಶೋಕ್. ಒಂದು ಮಟ್ಟದವರೆಗೂ ನಾನು ಕೇಳ್ತೀನಿ ಅಷ್ಟೇ, ಆಮೇಲೆ ನಾನೇ ಡಿಸಿಷನ್ ತಗೋತೀನಿ. ಇತ್ತೀಚೆಗೆ ತುಂಬಾನೇ ಸುಳ್ಳು ಹೇಳ್ತಿದ್ದೀರಾ, ಅದ್ಯಾಕೆ? ನೋಡು, ಅದು ಬರೀ ನಿನ್ನ ಅನಿಸಿಕೆ ಅಷ್ಟೇ. ಅದಕ್ಕೆ ನಾನೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ನನಗೆ ಗೊತ್ತು ನಾನು ಹೇಳ್ತಿರೋದು ಸತ್ಯ ಅಂತ. ನನಗಷ್ಟೇ ಸಾಕು. ಅಶೋಕ್, ಅಶೋಕ್, ಅದು ಸಾರಿ ಅಪ್ಪ, ಸಾರಿ. ಅದು ನೋವಲ್ಲಿ ಬಂದ್ಬಿಡ್ತು. ಹಲೋ ಮೇಡಮ್. ಹಲೋ ಶಿವಕುಮಾರ್, ಬ್ಯುಸಿಯಾಗಿದ್ದೀರಾ? ಒಂದೆರಡು ನಿಮಿಷ ಮಾತಾಡ್ಬೋದಾ? ಹಾಂ, ಮಾತಾಡಿ ಮೇಡಮ್. ನಿನ್ನೆ ರಾತ್ರಿ ಅಶೋಕು ಅವ್ರ ಫ್ರೆಂಡ್ ಜೊತೆ ಮೀಟಿಂಗ್ ಅಲ್ಲಿದ್ರಾ? ಇಲ್ವಲ್ಲ ಮೇಡಮ್. ಅವರು ಆಫೀಸಿಗೆ ರೆಗ್ಯುಲರ್ ಆಗಿ ಬರ್ತಾ ಇದಾರೆ ತಾನೆ? ಇಲ್ಲ ಮೇಡಮ್, ಆಫೀಸ್ಗೆ ರೆಗ್ಯುಲರ್ ಆಗಿ ಬರ್ತಾ ಇಲ್ಲ. ಆಫೀಸಿಗೆ ಬಂದರೂ ಲೇಟಾಗಿ ಬರ್ತಾರೆ. ಸರಿ ಆಯ್ತು, ಡೈರೆಕ್ಟಾಗಿ ಸಿಕ್ಕಿದಾಗ ವಿಷಯ ಮಾತಾಡ್ತೀನಿ. ಸರಿ ಮೇಡಮ್, ಆಯಿತು. ಹಲೋ ರಾಕಿ. ನಮಸ್ತೆ ಮೇಡಮ್. ನಮಸ್ತೆ. ನಿನ್ನಿಂದ ಒಂದ್ ಕೆಲಸ ಆಗ್ಬೇಕಾಗಿತ್ತಲ್ಲ? ಏನ್ ಹೇಳಿ ಮೇಡಮ್, ಮಾಡೋಣ. ಇತ್ತೀಚೆಗೆ ಅಶೋಕ್ ನಡವಳಿಕೆಯಲ್ಲಿ ತುಂಬಾ ಚೇಂಜಸ್ ಆಗಿದೆ. ಮಗು ಹತ್ರನೂ ಸರಿಯಾಗಿ ಮಾತಾಡ್ತಾ ಇಲ್ಲ, ನನ್ನ ಹತ್ರನೂ ಸರಿಯಾಗಿ ಮಾತಾಡ್ತಾ ಇಲ್ಲ. ರಾತ್ರಿ ಮನೆಗೂ ಬಂದಿಲ್ಲ. ಏನ್ ಮಾಡೋದೋ ಗೊತ್ತಾಗ್ತಾ ಇಲ್ಲ. ನಾನು ನೋಡ್ಕೋತೀನಿ ಬಿಡಿ ಮೇಡಮ್. ಅಲ್ಲ, ಡೌಟ್ ಅಂತ ಅಲ್ಲ, ನಂಗೆ ಗೊತ್ತಿಲ್ಲದೆ ಏನಾದ್ರೂ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದಾರಾ ಅಂತ. ಅಲ್ಲ, ನಮ್ಗೆ ಹೇಳಕ್ಕಾಗದೆ ಒಬ್ರೇ ಏನಾದ್ರೂ ಒದ್ದಾಡ್ತಿದಾರೋ ಏನೋ ಅಂತ ಗೊತ್ತಾಗ್ತಾ ಇಲ್ಲ. ಮೇಡಮ್, ಅದೇನು ಅಂತ ನಾನು ಕ್ಲೋಸ್ ಆಗಿ ವಾಚ್ ಮಾಡಿ ಹೇಳ್ತೀನಿ ಮೇಡಮ್. ರಾಕಿ, ಈ ವಿಷಯ ಅವ್ರಿಗೆ ಗೊತ್ತಾಗ್ಬಾರ್ದು. ಬಿಡಿ ಮೇಡಮ್, ತಲೆ ಕೆಡಿಸ್ಕೋಬಿಡಿ, ಅದನ್ನ ನಾನು ನೋಡ್ಕೋತೀನಿ. ಓಕೆ ರಾಕಿ, ಬಾಯ್. ಬಾಯ್ ಮೇಡಮ್. ಇವಳು ಯಾಕೆ ಫೋನ್ ಮಾಡ್ತಿದ್ದಾಳೆ? ಹಲೋ. ಮನೆಗೆ ರೀಚ್ ಆದ್ರ ಅಶೋಕ್? ಹಾಂ, ರೀಚ್ ಆದೆ. ನಿನ್ನೆ ರಾತ್ರಿ ಯಾಕೆ ಮನೆಗೆ ಬಂದಿಲ್ಲ ಅಂತ ಕೇಳಿದ್ರಾ? ಕೇಳಿದ್ರು, ಫ್ರೆಂಡ್ ಜೊತೆ ಬಿಸ್ನೆಸ್ ಮೀಟಿಂಗಲ್ಲಿದ್ದೆ ಅಂತ ಹೇಳಿದೆ. ನೋಡಿ, ಸುಳ್ಳು ಹೇಳಿದ್ರಲ್ಲ. ನಿಜ ಹೇಳಿದ್ರೆ ಜಗಳ ಆಗತ್ತೆ ಅಂತನಾ? ಅದು ಏನೋ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದೆ, ಬಟ್ ಅದು ಜಗಳ ಆಯ್ತು. ಇದಕ್ಕೆ ಅಶೋಕ್ ನಾನು ಹೇಳಿದ್ದು, ಶಿವಗಾಮಿ ಅವ್ರಿಗೆ ಗೊತ್ತಾಗದೆ ನಾವು ಮಾತಾಡೋದು ಬೇಡ. ದಯವಿಟ್ಟು ನನ್ನ ಮಾತು ಕೇಳಿ. ಅವ್ರ ಪರಿಚಯ ಆಗೋವರೆಗೂ ನಾವಿಬ್ರು ಮಾತಾಡೋದು ಬೇಡ. ಒಂದು ಮನೆ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಅನ್ನೋದಿದ್ದೇ ಇರುತ್ತೆ. ಅದರಿಂದ ದೊಡ್ಡ ಸಮಸ್ಯೆ ಏನೂ ಆಗಲ್ಲ. ಅದು ಅಲ್ಲದೆ ಮಗು ಜೊತೆ ತುಂಬ ಅಟ್ಯಾಚ್ ಆಗಿದ್ದೀನಿ ನಾನು. ಸಡನ್ನಾಗಿ ಈಗ ಸಂಬಂಧ ಕಟ್ ಮಾಡ್ಕೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ನನಗೂ ಅದೇ ಭಯ ಆಗ್ತಿದೆ ಅಶೋಕ್.
ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ನ ಕೇಳಿದ್ಲು. ಮನೆಗೆ ಹೋಗಿದ್ದಾರೆ ಅಂದ ತಕ್ಷಣ ನನಗೆ ಹೇಳ್ದೆ ಹೋಗಿದ್ದಾರೆ ಅಂತ ಅಳೋಕೆ ಶುರು ಮಾಡಿದ್ಲು. ಅವಳಿಗೆ ನಿಮ್ಮ ಮೇಲಿರೋ ಅಟ್ಯಾಚ್ಮೆಂಟ್ ನೋಡಿದ್ರೆ ಭಯ ಆಗ್ತಿದೆ ಅಶೋಕ್. ಸುಮ್ಮನೆ ನನ್ನಿಂದ ನಿಮ್ಮ ಫ್ಯಾಮಿಲಿಗೆ ತೊಂದರೆ ಸೃಷ್ಟಿ ಆಗಬಾರ್ದು ಅಶೋಕ್. ನಿಂದು ಇದೇ ಪ್ರಾಬ್ಲಮ್ ಮೊದಲಿಂದನೂ. ಆಗದಿರೋ ಪ್ರಾಬ್ಲಮ್ನ ನೀನೇ ಕಲ್ಪನೆ ಮಾಡಿಕೊಂಡು ಅದರಿಂದ ನೋವು ಅನುಭವಿಸ್ತೀಯ. ನೋಡು, ನೀನು ಅಂದ್ಕೊಂಡಾಗಿ ಏನೂ ಪ್ರಾಬ್ಲಮ್ ಆಗಲ್ಲ. ಡೋಂಟ್ ವರಿ. ಸದ್ಯದಲ್ಲೇ ನಿಮ್ಮಿಬ್ರನ್ನ ಭೇಟಿ ಮಾಡಿಸ್ತೀನಿ. ಬೇರೆಯವ್ರು ಏನೋ ಹೇಳ್ತಾರೆ ಅಂತ ಅಂದ್ಬಿಟ್ಟು ನಮ್ಮ ಫ್ರೆಂಡ್ಶಿಪ್ನ ನಾನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಹಾಗೆ ನೋಡಿದ್ರೆ ನಾನು ಮನೆಗೆ ಬರ್ತಿರೋದು ನಿನ್ನ ತಮ್ಮಂಗೆ ಇಷ್ಟ ಇಲ್ಲ. ಈಗ ನಾನು ಬರೋಲ್ಲ ಅನ್ನೋ ಥರ ಆದರೆ ನೀನು ಸುಮ್ಮನೆ ಇರ್ತೀಯ? ಅವನಿರೋದೇ ಹಾಗೆ, ನೀವು ಧಾರಾಳ ಮನೆಗೆ ಬನ್ನಿ ಅಂತ ನೀನೇ ಹೇಳಿದ್ಯಾ ತಾನೆ. ನಿನ್ನ ಕೊನೆ ತಮ್ಮನೂ ಅದನ್ನೇ ಹೇಳ್ತಾನೆ. ತಮ್ಮ ಬೇರೆ ಹೆಂಡತಿ ಬೇರೆ ಅಶೋಕ್. ಅಕ್ಕ ತಮ್ಮ ಇವತ್ತು ಕಿತ್ತಾಡ್ತೀವಿ, ನಾಳೆ ಸರಿ ಹೋಗ್ತೀವಿ. ಗಂಡ ಹೆಂಡತಿ ಸಂಬಂಧ ಹಾಗಾಗಲ್ಲ ಅಶೋಕ್. ನೋಡು, ನನಗೂ ಈ ವಿಷಯದಲ್ಲಿ ಶಿವಗಾಮಿ ಹತ್ರ ಸುಳ್ಳು ಹೇಳೋಕ್ಕೆ ಇಷ್ಟ ಇಲ್ಲ. ಅವಳಿಗೆ ಬೇಜಾರಾದರೆ ನನಗೂ ಬೇಜಾರಾಗುತ್ತೆ. ಸದ್ಯದಲ್ಲಿ ಏನಾದರೂ ಮಾಡಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಪ್ಲೀಸ್ ಡೋಂಟ್ ಬರಿ, ಆಯಿತಾ? ನಾನು ಸರಿ, ನಾನು ಆಮೇಲೆ ನಿನಗೆ ಕಾಲ್ ಮಾಡ್ತೀನಿ. ಬಾಯ್ ಅಶೋಕ್. ಶಿವಗಾಮಿ ಏನಾದರೂ ಅಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡ್ಲ? ಚಾನ್ಸೇ ಇಲ್ಲ.